ಒಂದು ಕ್ಷಣ ಕಲ್ಪನೆ ಮಾಡಿ, ಇಡೀ ಮನೆ ನಿಶ್ಶಬ್ದ. ಮಧ್ಯರಾತ್ರಿ ಸುಮಾರು 1 ಗಂಟೆ. ಅಷ್ಟರಲ್ಲಿ ಠಕ್ ಠಕ್ ಬಾಗಿಲು ತಟ್ಟುವ ಶಬ್ದ. ಆದರೆ ಅದಕ್ಕಿಂತ ಭಯಾನಕವಾದದ್ದು ಏನು ಗೊತ್ತಾ? ಬಾಗಿಲ ಹೊರಗಿಂದ ಕೇಳಿಸೋದು ನಿಮ್ಮ ಅಮ್ಮನ ಧ್ವನಿ, ಅಥವಾ ನಿಮ್ಮ ಪತ್ನಿ, ಅಥವಾ ನಿಮ್ಮ ತಂಗಿ. ಅವರು ನಿಮ್ಮ ಹೆಸರನ್ನು ಪ್ರೀತಿಯಿಂದ ಕರೆಯುತ್ತಿದ್ದಾರೆ. ಮಹೇಶ್, ಮಹೇಶ್, ಬಾಗ್ಲು ತೆಗಿ ಮಹೇಶ್. ಹೊರಗಡೆ ತುಂಬ ಚಳಿ ಆಗ್ತಿದೆ ಮಹೇಶ್. ಬಾಗ್ಲು ತೆಗಿ ಮಹೇಶ್. ಆದರೆ ನೀವು ಆ ಧ್ವನಿಗೆ ಉತ್ತರಿಸಿದರೆ ಅದು ನಿಮ್ಮ ಜೀವನದ ಕೊನೆಯ ರಾತ್ರಿ. ಇದು ಸಿನಿಮಾ ಕಥೆಯಲ್ಲ. ಇದು ಕರ್ನಾಟಕದ ಅನೇಕ ಭಾಗಗಳಲ್ಲಿ ಜನರನ್ನು ನಿಜವಾಗಲೂ ಬೆಚ್ಚು ಬೀಳಿಸಿದ ಒಂದು ಭಯಾನಕ ದಂತಕಥೆ. ನಾಳೆ ಬಾ. ನೀವೀಗ ಕೇಳಿರುವ ಕಥೆ ಒಂದು ಕಲ್ಪನೆಯಲ್ಲ. ಇದು ಒಂದು ಕಾಲದಲ್ಲಿ ಜನರ ಬದುಕನ್ನೇ ನಿಯಂತ್ರಿಸಿದ ಭಯ. ರಾತ್ರಿ ಬಂದರೆ ಮನೆಗಳ ಬಾಗಿಲುಗಳೇ ಉತ್ತರ ಕೊಡುತ್ತಿದ್ದ ಕಾಲ. ಮೌನವೇ ರಕ್ಷಣೆಯಾಗಿದ್ದ ದಿನಗಳು. ಈಗ ನಾವು ಬೆಳಕಿನ ನಗರದಲ್ಲಿ ಬದುಕುತ್ತಿದ್ದರೂ 30-40 ವರ್ಷಗಳ ಹಿಂದೆ ರಾತ್ರಿ ಎಂದರೆ ಅರ್ಥವೇ ಬೇರೆ. ರಸ್ತೆಗಳು ಖಾಲಿ, ಬೀದಿ ದೀಪಗಳ ಬೆಳಕು ಮಸುಕು, ಪ್ರತಿಯೊಂದು ಶಬ್ದವೂ ಅನುಮಾನವೇ ತುಂಬಿರೋದು. ಹೀಗೊಂದು ರಾತ್ರಿ, ಮಧ್ಯರಾತ್ರಿ, ಯಾರೋ ಒಂದು ಮನೆಯ ಬಾಗಿಲು ತಟ್ಟಿದರು. ಮೊದಲಿಗೆ ಯಾರೂ ಗಮನ ಕೊಡಲಿಲ್ಲ. ಗಾಳಿ ಇರಬಹುದು, ಮರದ ಕೊಂಬೆ ಇರಬಹುದು ಅಂದುಕೊಂಡರು. ಆದರೆ ಶಬ್ದ ಮತ್ತೆ ಮತ್ತೆ ಬರುತ್ತಲೇ ಇತ್ತು. ಅಯ್ಯ, ಬಾಗ್ಲು ತೆಗಿರಿ ಅಯ್ಯ. ಧ್ವನಿ ಅಸಹಜವಾಗಿರಲಿಲ್ಲ. ಮನೆಯೊಳಗೆ ಯಾರೋ ಇದ್ದಂತೆ. ಅಪರಿಚಿತ ಧ್ವನಿ ಇರಲಿಲ್ಲ. ಹೊಟ್ಟೆ ತುಂಬ ಹಸಿವು ಆಗ್ತಿದೆ ಅಯ್ಯ, ಬಾಗ್ಲು ತೆಗಿರಿ ಅಯ್ಯ. ಯಾರೋ ಕರೆತಿದ್ದಾರನ್ನಿಸ್ತು. ಅದೋ ಕ್ಷಣ ಭಯ ಶುರು. ಯಾಕಂದ್ರೆ ಆ ಧ್ವನಿ ಮನೆಯೊಳಗೆ ಮಲಗಿರುವವರದ್ದೇ ಆಗಿತ್ತು. ಹೀಗಿದ್ದಾಗ ಜನರು ನಂಬಿದ್ದು ಇದು ಸಾಮಾನ್ಯ ಹೆಂಗಸಲ್ಲ, ಕೆಂಪು ಸೀರೆ ಹೊತ್ತಿದ್ದ ಒಂದು ಶಕ್ತಿ ಅಂತ. ಅದು ನೇರವಾಗಿ ದಾಳಿ ಮಾಡಲ್ಲ, ಮೊದಲು ಕರೆಯುತ್ತೆ. ಪಕ್ಕಾ ಪರಿಚಿತ ಧ್ವನಿಯನ್ನು. ದಯವಿಟ್ಟು ಬಾಗ್ಲು ತೆಗೀರಿ. ಹೊರಗಡೆ ನಾನೊಬ್ಳೆ ನಿಂತಿದ್ದೀನಿ, ತುಂಬಾ ಭಯ ಆಗ್ತಿದೆ. ದಯವಿಟ್ಟು ಬಾಗ್ಲು ತೆಗೀರಿ, ದಯವಿಟ್ಟು ಬಾಗ್ಲು ತೆಗೀರಿ. ಯಾರಾದರೂ ಉತ್ತರ ಕೊಟ್ಟರೆ ಅಥವಾ ಬಾಗಿಲು ತೆಗೆದರೆ ಮರುದಿನ ಬೆಳಕು ಕಾಣೋದಿಲ್ಲ ಅಂತ ನಂಬಿಕೆ ಹುಟ್ಟಿತ್ತು. ಕೆಲವರು ಅಜ್ಞಾತ ಭಯದಿಂದ ಅಸ್ವಸ್ಥರಾದರು, ಕೆಲವರು ನಿದ್ರೆಯಲ್ಲೇ ಪ್ರಾಣ ಬಿಟ್ಟರು. ಭಯ ದಿನದಿಂದ ದಿನಕ್ಕೆ ಹರಡಿತ್ತು. ಮನೆಗಳಲ್ಲೇ ನಿಯಮ ಆಯಿತು. ರಾತ್ರಿ ಯಾರೇ ಕರೆಯಲಿ ಉತ್ತರ ಕೊಡಬಾರದು. ಬಾಗಿಲು ತಟ್ಟಿದರೂ ಮೌನವಾಗಿರಿ, ಯಾರೂ ಮಾತಾಡಬೇಡಿ. ಆದರೆ ಭಯ ಎದುರಿಸಲು ಮನುಷ್ಯ ಯಾವಾಗಲೂ ಒಂದು ಉಪಾಯ ಹುಡುಕುತ್ತಾನೆ. ಜನರು ಮನೆ ಬಾಗಿಲಿನ ಮೇಲೆ ಒಂದೇ ವಾಕ್ಯ ಬರೆಯಲು ಶುರು ಮಾಡಿದರು. ನಾಳೆ ಬಾ. ಇದು ಮಂತ್ರವೋ ಶಕ್ತಿಯೋ ಅಲ್ಲ, ಇದು ನಂಬಿಕೆ. ನಾಳೆ ಬಾ ಎಂದು ಬರೆದಿದ್ದರೆ ನಾಳೆ ಬರುತ್ತೇನೆ ಎಂದು ಹೊರಟು ಹೋಗಬಹುದೇನೋ ಅಂದುಕೊಂಡರು. ಓ, ನಾಳೆ ಬಾ ಅಂತ ಬರ್ತಿದ್ದಾರೆ. ನಾಳೆ ಖಂಡಿತ ಬರ್ತೀನಿ. ಖಂಡಿತ ಬರ್ತೀನಿ. ಜನರ ನಂಬಿಕೆಗೆ ತಕ್ಕಂತೆ ಆ ಶಕ್ತಿ ನೇರವಾಗಿ ಒಳಗೆ ಬರಲು ನಮ್ಮ ಅನುಮತಿ ಬೇಕು ಅಂತ ತಿಳಿದುಕೊಂಡರು. ಹೀಗಾಗಿ ಮರುದಿನವೂ ಅದೇ ಬರಹ. ಮತ್ತೆ ನಾಳೆ, ಮತ್ತೆ ನಾಳೆ. ಒಂದು ಪದದಲ್ಲಿ ಭಯವನ್ನೇ ಕಟ್ಟಿ ಹಾಕಿದಂತೆ ಆಯಿತು. ಕೆಲವೂರುಗಳಲ್ಲಿ ಪ್ರತಿಯೊಂದು ಮನೆ ಬಾಗಿಲು ಮೇಲೆ ಬೇರೆ ಬೇರೆ ಹ್ಯಾಂಡ್ ರೈಟಿಂಗ್ನಲ್ಲಿ ನಾಳೆ ಬಾ ಬರಹ ಕಾಣಿಸಿತು. ಅಷ್ಟು ಗಾಢವಾಗಿತ್ತು ಆ ಭಯ. ನಾಳೆ, ನಾಳೆ ಮಾತ್ರ. ಇದನ್ನು ನಿಜ ಅಂತ ನಂಬಿಸಲು ಒಂದು ಘಟನೆ ಇದೆ. 1990ರ ದಶಕದಲ್ಲಿ ಒಬ್ಬ ಪತ್ರಕರ್ತ ಈ ಕಥೆ ಹಿಂದೆ ಹೋದ. ಅವನು ನೋಡಿದ್ದು ಪ್ರತಿಯೊಂದು ಬಾಗಿಲು ಮೇಲೂ ಒಂದೇ ಬರಹ, ನಾಳೆ ಬಾ. ರಾತ್ರಿ ಹೊರಗೆ ಹೋಗಬೇಡಿ. ರಾತ್ರಿ ಆದ್ರೆ
ಈ ಸುತ್ತಮುತ್ತ ಊರನಲ್ಲಿ ಯಾರು ಹೊರಗೋಗಲ್ಲ. ಯಾಕಂದ್ರೆ ಪ್ರಾಣ ತೆಗಿಯೋ ಯಕ್ಷಿಣಿ ಇದ್ದಾಳೆ. ಆದ್ರೂ ಆ ಯಕ್ಷಿಣಿ ಕತೆನ ನಿಜ ಇಲ್ವೋ ಅಂತ ಶೋಧನೆ ಮಾಡ್ತೀನಿ. ಆದರೆ ಅದೇ ರಾತ್ರಿ ಅವನ ಬೈಕ್ ಪಂಕ್ಚರ್ ಆಯಿತು. ಕತ್ತಲೆ, ನಿಶ್ಶಬ್ದ. ನೀನೇ ಅಲ್ವಾ ಪತ್ರಕರ್ತ? ನೀನೇ ಅಲ್ವಾ ಪತ್ರಕರ್ತ? ನಾನು ನಿನ್ನ ಪ್ರೇಯಸಿ ಬಂದಿದ್ದೀನಿ. ಭಯದಿಂದ ಆ ವ್ಯಕ್ತಿ ಓಡಿದ. ಹತ್ತಿರದ ಮನೆಗೆ ಓಡಿ ಆಶ್ರಯ ಪಡೆದ. ಆ ರಾತ್ರಿ ಪೂರ್ತಿ ಬಾಗಿಲು ತಟ್ಟುವ ಶಬ್ದ, ಅಸಹಜ ಕೂಗುಗಳು. ನಾನು ನಿನ್ನ ಪ್ರೇಯಸಿ ಬಂದಿದ್ದೀನಿ. ಬಾಗಿಲು ತೆಗೆಯಿರಿ, ಬಾಗಿಲು ತೆಗೆಯಿರಿ. ಬೆಳಗ್ಗೆ ಅವನು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಸಿಕ್ಕಿದ. ಊರಿನವನಲ್ಲದ ಕಾರಣ ಬದುಕುಳಿದನೆಂಬ ನಂಬಿಕೆ ಇಂದಿಗೂ ಇದೆ. ವರ್ಷಗಳು ಹೋದರೂ, ನಗರ ಬದಲಾಗಿದ್ದರೂ ಕಥೆ ಮರೆಯಾಗಿಲ್ಲ. ಬೇರೆ ರೂಪದಲ್ಲಿ ಮತ್ತೆ ಮತ್ತೆ ಹೊರಬರುತ್ತಿದೆ. ಹೆಸರು ಬದಲಾಗಬಹುದು, ಊರು ಬದಲಾಗಬಹುದು, ಆದರೆ ಭಯ ಒಂದೇ. ನಾಳೆ ಬರ್ತೀನಿ, ಬಂದೇ ಬರ್ತೀನಿ. ವಿಜ್ಞಾನ ಇದಕ್ಕೆ ಬೇರೆ ಉತ್ತರ ಕೊಡುತ್ತೆ. ಇದು ಭಯದ ಆಟ, ಸಾಮೂಹಿಕ ಆತಂಕ ಅಂತೆ. ಆದರೆ ಕೊನೆಗೆ ಉಳಿಯೋದು ಒಂದೇ ಪ್ರಶ್ನೆ: ಎಲ್ಲವೂ ಸುಳ್ಳು ಅಂದ್ರೆ ಈ ಕಥೆ ಇಷ್ಟು ವರ್ಷಗಳ ನಂತರವೂ ಯಾಕೆ ಜೀವಂತವಾಗಿದೆ ಎಂದು. ಇಂದು ರಾತ್ರಿ ನಿಮ್ಮ ಮನೆ ಬಾಗಿಲು ತಟ್ಟಿದರೆ, ಪರಿಚಿತ ಧ್ವನಿ ಕೇಳಿಸಿದರೆ, ಉತ್ತರಿಸುವ ಮುನ್ನ ಒಮ್ಮೆ ಯೋಚಿಸಿ. ನಾಳೆ ಬರ್ತೀನಿ, ಬಂದೇ ಬರ್ತೀನಿ.